ಮಾಲ್ಡೀವ್ಸ್ನ ರೀತಿಯಲ್ಲೇ ಬಾಂಗ್ಲಾದೇಶದ ಆಪೋಸಿಷನ್ ಪಾರ್ಟಿ ಕೂಡ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದೆ. ಭಾರತದಲ್ಲಿ ಉತ್ಪಾದನೆಯಾದ ಬಟ್ಟೆಯನ್ನ ಕಾಲಲ್ಲಿ ಮೆಟ್ಟಿ ಅವಮಾನಿಸಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತದ ಪ್ರಾಡಕ್ಟ್ಗಳನ್ನು ಬಾಯ್ಕಾಟ್ ಮಾಡೋ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗ್ತಾ ಇವೆ. ಹಿಂದಿನ ವರ್ಷ ಭಾರತ ವರ್ಲ್ಡ್ ಕಪ್ ಸೋತಾಗ ಬಾಂಗ್ಲಾದ ಹಲವಾರು ಕಡೆಗಳಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇರೋ ವಿಡಿಯೋ ಕ್ಲಿಪ್ಸ್ ವೈರಲ್ ಆಗಿತ್ತು. ಯಾವ ದೇಶಕ್ಕಾಗಿ ಭಾರತ ಯುದ್ಧ ಮಾಡಿ ಸ್ವಾತಂತ್ರ್ಯ ಸಿಗೋಕೆ ಸಹಾಯ ಮಾಡ್ತೋ ಅದೇ ದೇಶದ ಜನರ್ಯಾಕೆ ಇವತ್ತು ಭಾರತವನ್ನೇ ವಿರೋಧಿಸ್ತಿರೋದು, ಇವೆಲ್ಲವನ್ನ ತಿಳಿಯೋಕೆ ಪ್ರಯತ್ನಿಸೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ, ಮಾಲ್ಡೀವ್ಸ್ನಲ್ಲಿ ವಿನಾಕಾರಣ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ಚಲಾಯಿಸಿ ಭಾರತವನ್ನ ಮಾಲ್ಡೀವ್ಸ್ನ ವಿರೋಧಿ ಅನ್ನೋ ರೀತಿ ಜನರಲ್ಲಿ ಭಾವನೆಯನ್ನ ಉಂಟು ಮಾಡಿ ಇದರ ಆಧಾರದಲ್ಲೇ ಮೊಹಮ್ಮದ್ ಮುಯಿಜು ಪ್ರೆಸಿಡೆಂಟ್ ಆಗಿರೋದು ಎಲ್ರಿಗೂ ಗೊತ್ತಿದೆ. ಇದನ್ನ ನೋಡಿರೋ ಬಾಂಗ್ಲಾದ ವಿರೋಧ ಪಕ್ಷಕ್ಕೆ ರಾಷ್ಟ್ರೀಯ ರಾಜಕಾರಣದ ಒಂದು ಕರಾಳ ಸೀಕ್ರೆಟ್ ತಿಳಿದಿರೋ ಹಾಗೆ ಕಾಣಿಸ್ತಾ ಇದೆ. ಇದೇನಂದ್ರೆ, ಚುನಾವಣೆ ಗೆಲ್ಲಬೇಕು, ಪೊಲಿಟಿಕಲ್ ಪವರ್ ಕೈಗೆ ಸಿಗಬೇಕಂದ್ರೆ ದೇಶಕ್ಕೆ ಒಂದು ವಿರೋಧಿಯನ್ನ ಹುಟ್ಟಾಕೋದು ಬಹಳ ಮುಖ್ಯ ಅಂತ. ಇದಕ್ಕೆ ರೀಸೆಂಟ್ ಉದಾಹರಣೆ ಅಂದ್ರೆ ಮಾಲ್ಡೀವ್ಸ್. ಇದೇ ಫಾರ್ಮುಲಾ ಈಗ ಬಾಂಗ್ಲಾದೇಶದ ಪಾಲಿಟಿಕ್ಸ್ನಲ್ಲೂ ಅಪ್ಲೈ ಆಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಬಾಂಗ್ಲಾದ ಅಪೋಸಿಷನ್ ಪಾರ್ಟಿಯ ಪ್ರಕಾರ ಬಾಂಗ್ಲಾದ ಶತ್ರು ನಮ್ಮ ಭಾರತ. ಇಲ್ಲಿ ಆಶ್ಚರ್ಯ ಪಡುವಂಥದ್ದಂದ್ರೆ, ಬಾಂಗ್ಲಾದಲ್ಲಿ ಈಗಾಗಲೇ ಎಲೆಕ್ಷನ್ ಮುಗಿದು ಹೋಗಿದೆ. ಸತತ 4ನೇ ಬಾರಿ ಅವಾಮಿ ಲೀಗ್ ಜಯವನ್ನ ಗಳಿಸಿದೆ. ಹಾಗಿದ್ರೆ ಎಲೆಕ್ಷನ್ ಮುಗಿದ ಮೇಲೆ ಯಾಕೆ ವಿರೋಧ ಪಕ್ಷ ಈ ಒಂದು ಕ್ಯಾಂಪೇನ್ ಅನ್ನ ಆರಂಭ ಮಾಡಿದೆ ಅನ್ನೋದು ಇಲ್ಲಿರೋ ಪ್ರಶ್ನೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಬಾಂಗ್ಲಾದೇಶದಲ್ಲಿ ಇದೇ ರೀತಿಯ ಗಲಭೆಯನ್ನ ಉಂಟು ಮಾಡಿ ಇಲೆಕ್ಟ್ ಆಗಿರೋ ಗೌರ್ಮೆಂಟ್ ಅನ್ನ ಕೆಡವಿ ಹೊಸ ಗೌರ್ಮೆಂಟ್ ಬಂದಿರೋ ದೊಡ್ಡ ಇತಿಹಾಸನೇ ಇದೆ. ಈ ಬಾರಿ ಸಹ ಇದೇ ಪ್ಲಾನ್ ಇರೋ ರೀತಿ ಕಾಣಿಸ್ತಾ ಇದೆ. ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಅಂದ್ರೆ, ಈ ಇಂಡಿಯಾ ಔಟ್ ಗ್ಯಾಂಗ್ ನ ಲೀಡರೇ ಬಾಂಗ್ಲಾದಿಂದ ಔಟ್ ಆಗಿ ಹೋಗಿರೋದು. ಇತನ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇರೋದ್ರಿಂದ ಬಾಂಗ್ಲಾದಿಂದ UK ಓಡಿ ಹೋಗಿ ಅಲ್ಲಿ ಕೂತ್ಕೊಂಡೇ ಈಗ ಈ ಒಂದು ಕ್ಯಾಂಪೇನ್ ಅನ್ನ ನಡೆಸ್ತಾ ಇರೋದು. ಇದನ್ ಪ್ರಕಾರ ಬಾಂಗ್ಲಾದೇಶದವರು ಭಾರತದ ಫಾರ್ಚೂನ್ ರಿಫೈನ್ಡ್ ಆಯಿಲ್, ಪ್ಯಾರಾಚೂಟ್ ಆಯಿಲ್ ಮತ್ತು ಹಿಂದೂಸ್ತಾನ್ ಯುನಿಲಿವರ್ ಅಂತ ಪ್ರಾಡಕ್ಟ್ ಗಳನ್ನ ಬಾಯ್ಕಾಟ್ ಮಾಡ್ಬಿಡ್ಬೇಕಂತೆ. ಇಲ್ಲಿ ಭಾರತ ಬರೇ ಹೆಸರಿಗಷ್ಟೇ, ನಿಜವಾದ ಗುರಿ ಬಾಂಗ್ಲಾದ ರೂಲಿಂಗ್ ಪಾರ್ಟಿ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಈಗಿನ ಬಾಂಗ್ಲಾದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಪ್ರೋ ಇಂಡಿಯಾ ಅಂತ ಫೇಮಸ್ ಆಗಿರೋದು. ಹೇಗಾದ್ರೂ ಮಾಡಿ ರೂಲಿಂಗ್ ಪಾರ್ಟಿಯನ್ನ ಬೀಳಿಸಿ ತಾವು ಅಧಿಕಾರಕ್ಕೆ ಬರೋದೇ ಇಲ್ಲಿರೋ ಮುಖ್ಯ ಉದ್ದೇಶ. ಇದಲ್ದೇನೆ ಬಾಂಗ್ಲಾದೇಶದವರು ಭಾರತವನ್ನ ವಿರೋಧ ಮಾಡೋಕೆ ಇನ್ನೇನ್ ಕಾರಣ ಇದೆ ಅಂತ ನೋಡ್ತಾ ಹೋದ್ರೆ ಬಾರ್ಡರ್ ಕಿಲ್ಲಿಂಗ್ ಅನ್ನೋ ವಿಷಯ ಸಿಗುತ್ತೆ. ಭಾರತದ ಸೈನಿಕರು ಗಡಿಯಲ್ಲಿ ಬಾಂಗ್ಲಾದ ಸಿಕ್ಸಿಕ್ಕವರಿಗೆ ಶೂಟ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಮಾಡಲಾಗಿದೆ. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ. ಬಾಂಗ್ಲಾದ 2ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಭಾರತ. ಉಪ್ಪಿನಿಂದ ಹಿಡಿದು ಅಕ್ಕಿಯವರೆಗೆ ಬಾಂಗ್ಲಾ ಭಾರತದಿಂದನೇ ಖರೀದಿ ಮಾಡುತ್ತೆ. ಬಾಂಗ್ಲಾದ ಇಕಾನಮಿಯ ಬೆನ್ನೆಲುಬು ಅಂತ ಹೇಳೋ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾಗಿರೋ ಕಾಟನ್ ಕೂಡ ಭಾರತದಿಂದನೇ ಹೋಗುತ್ತೆ. ಅಲ್ಲದೇನೆ ಬಾಂಗ್ಲಾದ ಮೋಸ್ಟ್ ಪಾಪ್ಯುಲರ್ ಬೈಕ್ ಬ್ರ್ಯಾಂಡ್ ಕೂಡ ಭಾರತದ ಬಜಾಜ್ ಮೋಟಾರ್ಸ್. 2 ದೇಶಗಳ ನಡುವೆ ಇಷ್ಟೆಲ್ಲ ವ್ಯಾಪಾರ ಇರುವಾಗ ಅಪೋಸಿಷನ್ ನ ಬೈಕಾಟ್ ಕ್ಯಾಂಪೇನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಭಾರತ ಬಾಂಗ್ಲಾ ನಡುವಿನ ಸಂಬಂಧದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಮುಂಬರುವ ಸಮಯನೇ ಹೇಳಲಿಕ್ಕೆ ಸಾಧ್ಯ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.